friends, welcome back to my YouTube channel Tanvi's Mini Glamour. So friends, ಇದು ಕುಕಿಂಗ್ ವ್ಲಾಗ್ ಮಾಡ್ತಿರೋದು ನಾನು ಇವಾಗ. ಆಯ್ತಾ, ಇದು ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಈ ತಿಂಡಿ, ಆದರೆ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ. ಈ ತಿಂಡಿ ಆ್ಯಕ್ಚುಲಿ ಸ್ಪೆಷಲ್ ಮ್ಯಾಂಗ್ಳೂರ್ದು. ಆಯಿತಾ, ಅದೇನಂದರೆ ಕೊಟ್ಟಿಗೆ. ಆಯಿತಾ, ಕೊಟ್ಟಿಗೆ ಇದು ಮಾಡ್ತಿರೋದು ಇವತ್ತು. ಆಯಿತಾ, ಇದು ನನ್ನ ಅಜ್ಜಿ ಮನೇಲಿ ಸ್ಪೆಷಲ್. ಆಯಿತಾ, ಯೂಶ್ವಲಿ ಈ ತಿಂಡಿ ಫೆಸ್ಟಿವಲ್ ಮಾಡ್ತಾರೆ. ಸೊ ಈ ಫೆಸ್ಟಿವಲ್ ಇಲ್ಲ ಇವತ್ತು, ಆದರೆ ಇವಾಗ ಟ್ರೈ ಮಾಡ್ತಿದ್ದೀವಿ ನಾವು ಹೆಂಗೆ ಮಾಡೋದಂತೆ. ಅಜ್ಜಿ ಗೊತ್ತಾದರೆ ನಾನು ಟ್ರೈ ಮಾಡಬೇಕಲ್ಲ ಹೆಂಗೆ ಮಾಡೋದಂತ. ಸೊ ಅಜ್ಜಿ ನಮ್ಗೆ ಹೇಳ್ಕೊಡ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಅಜ್ಜಿ, ಇವಾಗ ಈ ಲೀವ್ಸ್ ಹೆಸರೇನು? ಹಲಸಿನ ಎಲೆ. ಹಲಸಿನ ಎಲೆ. ಈ ಲೀಫ್ ಹೆಸರು ಹಲಸಿನ ಎಲೆ ಇರುತ್ತೆ. ಇದು ಒಂದು ಮಾಡಬೇಕಿದ್ರೆ 4 ಎಲೆ ಬೇಕು. ಒಂದು ಸಲ ಮಾಡಬೇಕಿದ್ರೆ 4 ಎಲೆನ ಜಾಯಿಂಟ್ ಮಾಡಿ ಕೊಡ್ಬೇಕು. ಇಲ್ಲಿ 4 ಎಲೆ ಸೇಮ್ ಥರ ಇರುವ ಇರ್ಬೇಕು. ಅದನ್ನು ಮಾಡಿ ನೋಡಿದ್ಯಾ, 4 ಎಲೆ ಇದೆ, ಸೇಮ್ ಥರ ಇರಬೇಕು ಎಲೆಗಳು. 4 ಜಾಯಿಂಟ್. ಇದೇನು? ಅದೇನದು? ಇದು ತೆಂಗಿನ ಗರಿ, ತೆಂಗಿನ ಎಲೆ ಉಂಟಲ್ಲ, ತೆಂಗಿನ ಮರದ ಎಲೆ ಉಂಟಲ್ಲ, ಅದ್ರ ಕಡ್ಡಿ. ಹಿಡ್ಸುಳಿ ಎಲೆ ಮಾಡ್ತೇವೆ ಅಲ್ಲ, ಅದ್ರ ಕಡ್ಡಿ. ಅದಂತ ಹೇಳಿದ್ರೆ ನಾವು ಡೈಲಿ ಯೂಸ್ ಮಾಡುವ ಕಡ್ಡಿ ಅಲ್ಲ, ಹೊಸದ್ದು ಮಾಡಿ ಅದನ್ನು ತಂದಂಗೆ ಕಡ್ಡಿ ತೆಗೆದು ತೊಳೆದು ನಾವಿದಕ್ಕೆ ಕುತ್ಕೊಂತೀವಿ. ಗೊತ್ತಿದ್ಯಾ? ಈಗ ಸೇಮ್ ಇಟ್ಟು ಕುತ್ತಬೇಕು. ಅದನ್ನು ಹೀಗೆ ಮಾಡಬೇಕು. ಅದ್ರ ಮೇಲೆ ನಾವೆಂತ ಮಾಡಬೇಕು, ಅದನ್ನು ಹೀಗೆ ಮಡಿಸ್ಬೇಕು. ಮಡಿಸಿ ಇದನ್ನು ಮಡಿಸ್ಬೇಕು. ಆಗ ಇಲ್ಲಿ ಫೋಲ್ಡ್ ಆಯ್ತಲ್ಲ, ಇಲ್ಲಿ ಪುನಃ ಕಟ್ ಅನ್ಬೇಕು. ಅದೇ ಥರ ಅದು ಸರಿ ಆಪೋಸಿಟ್. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಗೊತ್ತಾಯ್ತಾ? ಈಸಿ ಇದೆ ಫ್ರೆಂಡ್ಸ್ ಇದು ಮಾಡಕ್ಕೆ. ಈಸಿ ಇದೆಯಾ? ಹೇಳಲಿಕ್ಕೆ ಸುಲಭ ಮಗ, ಮಾಡ್ಲಿಕ್ಕೆ ಗೊತ್ತಿಲ್ಲ. ನಿನ್ನ ಅಮ್ಮನೇ ಇನ್ನೂ ಕಲ್ತಿಲ್ಲ ಚಿನ್ನಮು. ನೋಡು, ಹೀಗೆ ಮಾಡಿ ಹೀಗೆ ಕವರ್ ಮಾಡಬೇಕು. ಹೀಗೆ ಮಾಡಬೇಕು. ಅಪ್ಪು, ಅದರ ಆಪೋಸಿಟ್ ಮತ್ತೊಂದು ಉಂಟಲ್ಲ, ಇಲ್ಲಿ ಕೂಡ ಇದನ್ನು ಹೀಗೆ ಅಡಿಯನ್ನು ತಗ್ಗಿಸಿ ಮೇಲೆ ಹೀಗೆ ಮಾಡಬೇಕು. ಆಯ್ತಾ? ಆಯ್ತಾ? ಹೀಗೆ ಮಾಡ್ತಾ ನೋಡಿ ತೋರ್ಸು ಅಪ್ಪು, ತೋರ್ಸು ಸರಿಯಾಗಿ ಮೇಲೆ ತೋರ್ಸು. ನೋಡು, ಇನ್ನೊಂದೆರಡು ಮಾಡ್ತಾರ ಅಜ್ಜಿ ಇದೇ ಥರ ಅಲ್ಲಮ್ಮ? ಹೌದು. ನೋಡಿ ಇನ್ನೊಂದು ಅಲ್ಲ, ಹೀಗೆ ಮಾಡ್ತೇನೆ. ಹೀಗೆ ಕೂತಿದ್ದೆ, ಇದನ್ನು ಹೀಗೆ ಮಾಡಿದ್ದೆ. ತಪ್ಪಾಯ್ತಾ? ತಪ್ಪಾಗಲಿಲ್ಲ, ಕಡ್ಡಿ ಜಾರ್ತಾ? ಪುಟಾಣಿ ಮಾಡ್ತಿದ್ದಾರೆ ಅವರು. ಇದು ಒಂದು ಚಿಕ್ಕ ಪುಟಾಣಿ. ಸಣ್ಣ ಇಡ್ಲಿ ಚಿನ್ನಮ್ಮಗೆ ಹಾಕೈತಮ್ಮ. ಸಣ್ಣ ಇಡ್ಲಿ ಇದೆರಡು. ಕೊಟ್ಟಿಗೆ, ಸಾರಿ ಇಡ್ಲಿ ಅಲ್ಲ, ಕೊಟ್ಟಿಗೆ. ನೋಡಿ ಈ ಥರ ಇದೆ ನೋಡಿ. ಇದು ಈ ಥರ ಇವಾಗ ನೋಡಿ, ಹೀಗೆ ಹೀಗೆ ಈ ಥರ ಕೌಚಿ ಹಾಗೆ ಮಾಡಿ, ಹೀಗೆ ಮಾಡಿ ಕೌಚಿ ಇಟ್ಟು ಎಲ್ಲನೂ ಕೌಚಿಟ್ಟು ಮಾಡುವಂಥದ್ದು. ಇದು ಸರಿನಾ? ಒಂದೇ ಸೇಮ್ ಇರಬೇಕು. ಅದೇ ಅಪ್ಪು, ದೊಡ್ಡದು ಸಣ್ಣದಲ್ಲಿ ಇರಬಾರ್ದು. ಎಲೆ ಸೈಜ್ ಯಾವಾಗಲೂ ಆಲ್ಮೋಸ್ಟ್ ಸೇಮ್ ಇರಬೇಕು, ಆವಾಗ ನೀಟಾಗಿ ಬರ್ತದೆ. ಈ ಥರದ ಹಾಗೆ ಕರೆಕ್ಟಾಗಿ ಊಟ ಎಲ್ಲಿ ಕುತ್ಕೋಬೇಕು? ಅದು ಕುತ್ತಾಗ ಬರಲ್ಲ ಅಷ್ಟೇ, ಹಿಡಿಬೋದು ನಿನಗೆ ಅಷ್ಟೇ. ಈಸಿ ಅಂತ ಹೇಳಿದೆ ನೀನು. ಮೇಲೆ ಇಡಬೇಕು ಅಷ್ಟಲ್ಲ, ಇದು ಮೇಲೆ ಇಡಬೇಕು. ನೋಡು ಅಜ್ಜಿ ನೋಡು, ಇದ್ರ ಮೇಲೆ ಇಡು. ಅದರ ಮೇಲೆ ಇಲ್ಲಿಟ್ಟು, ಇದ್ರ ಮೇಲೆ ಇಡು, ಮೇಲೆ ಇಡಬೇಕು. ಆಯ್ತಾ? ಯಾಕೆ ಗೊತ್ತಾ, ಆಗ ಒಂದು ಸಲ ಇಲ್ಲಿ ಕೂತಿದ್ರೆ ಇಲ್ಲಿ ಕೂತ್ಬೇಕು. ಒಂದ್ಸಲ ಕುತ್ತಿ ಅದನ್ನು ಇಲ್ಲಿಡು, ಇದು ಅಡಿ ಕೂತಿದ್ಯಾ? ಇದನ್ನ ಶುದ್ಧ ಮಾಡಿ ಇಲ್ಲಿಂದ ಈಚೆ ತೆಗಿಬೇಕು. ಹೀಗೆ ಆಚೆ
ಇಲ್ಲೇ ಬರ್ಬೇಕು. ಹರಿಬಾರ್ದು. ಇಲ್ಲೇ ಬರಬೇಕು. ಹರಿಬಾರ್ದು, ಅಲ್ಲಿ ಎಲೆ ಹರಿಬಾರ್ದು. ಇಲ್ಲಿ ಬರಬೇಕು. ಇಲ್ಲ ಹಾಂ, ನೋಡಂಗೆ ಅಯ್ಯೋ ಹೇಳಲಿಕ್ಕೆ ಸುಲಭ ಮಗ, ಮಾಡಿ ತುಂಬ ಕಷ್ಟ ಇದೆ. ತುಂಬಾ ಕಷ್ಟ ಇದೆ. ಅಜ್ಜಿ ನಿಮ್ಗೆ ಹೆಂಗ್ ಗೊತ್ತಜ್ಜಿ? ನಾನು ಹೀಗೆ ನಿನ್ನಾಗಿ ಕಲಿತು ಮತ್ತೆ ಕಲಿತೆ. ಸುರಿಗೆ ಬರ್ದಿಲ್ಲ. ಸುರಿಗೆ ಸುಮಾರು ಎಲೆನ ಹಾಳು ಮಾಡಿ. ಆಯ್ತು, ಎಲೆ ಹಾಳು ಮಾಡಬೇಡ, ಇವಾಗ ಅಜ್ಜಿ ಮಾಡ್ಲಿ. ಹಾಳಾಗಿದೆ ಫ್ರೆಂಡ್ಸ್, ಬಟ್ ಅದು ಹೊಟ್ಟೆ ಆದ್ರೆ ಏನಾಗ್ತದೆ ಹೇಳು? ಏನಾಗ್ತದೆ? ಇಡ್ಲಿ ಹಿಟ್ಟು ಹೊರಗೆ ಬರ್ತದೆ ಸೈಡಿಂದ, ಅದು ಮತ್ತೆ ಗಲೀಜಾಗ್ತದೆ. ಸಾಕು, ಇಷ್ಟು ಸಾಕು. ನಾನು ಆಲ್ರೆಡಿ ಇದೆರಡು ನಂಗೆ, ಇದೆರಡು ನಂಗೆ ಸಾಕು. ನಾನು ಮಾಡಿಟ್ಟಿದ್ದೇನೆ ಸ್ವಲ್ಪ. ಅದು ಮತ್ತೆ ಇದು ಸೇರಿಸಿ ನಾವೀಗ ಕೊಟ್ಟಿಗೆ ಹೊಲಿಯುವ, ಆಯಿತಾ? ಹಿಟ್ಟು ಕೊಟ್ಟಿಗೆ ಮಾಡುವ. ಸಾಕೀಗ ತಗೊಂಡು ಬರ್ತೀಯಾ? ನೋಡಪ್ಪು. ಸೊ ಇಷ್ಟೆಲ್ಲ ಕೊಟ್ಟಿಗಿದೆ. ಇವಾಗ ಇಷ್ಟೆಲ್ಲ ಮಾಡಿದಿರಲ್ಲ ಅಜ್ಜಿ, ಇವಾಗ ಇದು ಮುಗಿತಲ್ಲ. ಇವಾಗ ಇದೇನ್ ಮಾಡ್ತೀರ ನೆಕ್ಸ್ಟ್? ಇದೀಗ ಅದು ಹಿಟ್ಟು ಹಾಕ್ಬೇಕಲ್ಲ ಇದಕ್ಕೆ. ಇದು ಯಾವ ಹಿಟ್ಟಮ್ಮ? ಇದು ಅಕ್ಕಿ ಮತ್ತು ರೇಷನ್ ಅಕ್ಕಿ ಮತ್ತು ಉದ್ದು. ಉದ್ದು 1 ಪಾವು ಉದ್ದಿಗೆ 3 ಪಾವು ರೇಷನ್ ಅಕ್ಕಿ ಹಾಕಬೇಕು, ಕುಚ್ಚಿಗೆ ಅಕ್ಕಿ ಹಾಕಿ ಅದು ಹಾಕಿ ರುಬ್ಬಬೇಕು. ಅದು ಕಡಿಯಾಗಿ ಉದ್ದನ್ನು ನೈಸಾಗಿ ರುಬ್ಬಬೇಕು, ಅಕ್ಕಿಯನ್ನು ಕಡಿಯಾಗಿ ರುಬ್ಬುವಂಥದ್ದು. ಅದ ನಂತರ ಇದನ್ನೀಗ ಹೊಲಿದಾಯ್ತಲ್ಲ, ಇನ್ನು ಇದಕ್ಕೆ ನಾವು ಹಾಕೋದು ಹೀಗೆ. ಅದೇ ಹಾಕುವಾಗ ಹೀಗೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಫ್ರೆಂಡ್ಸ್, ಈ ತರ ಮಾಡ್ಬೇಕು ನಾವು. ಈ ತರ ಮಡ್ಚಿ ನಾವು ನೆಕ್ಸ್ಟ್ ಅದ್ರೊಳಗೆ ಹಾಕ್ಬೇಕ ನಾವು. ಅದ್ರೊಳಗೆ ಹಾಕ್ಬೇಕು. ಅದ್ರೊಳಗೆ ಹಾಕ್ಬೇಕು ನಾವು. ನೋಡಿ ನೋಡಿ, ಸ್ವಲ್ಪ ತಗೊಂಡು ನೋಡಿ ಅದ್ರೊಳಗೆ ಹಾಕ್ಬೇಕು. ಮೇಲಿಂದ ಹಾಕ್ಬೇಕು, ಆಗ ಸರಿ ಬೀಳ್ತದೆ. ಒಳಗೆ ಸರಿ ಬೀಳುತ್ತೆ, ಇಲ್ಲದಿದ್ರೆ ಚೆಲ್ಲತ್ತೆ ಕೆಳಗಡೆ. ಮೇಲಿಂದ ಹಾಕಿದರೆ ನೋಡಿ ಕರೆಕ್ಟ್ ಬೀಳ್ತದೆ. ನ್ಯಾಕಲ್ಲಿ ಹಾಕಬೇಕು ಅಷ್ಟೇನಾ? ಅಷ್ಟೇ ಹಾಕಿ ಹಾಗೆ ಫುಲ್ ತುಂಬಿಸ್ಬೇಕು ಅದು ಒಳಗೆ. ಮುಕ್ಕಾಲು ತುಂಬಿಸ್ಬೇಕು, ಬೆಂದಕ್ಕೆ ತುಂಬ ಆಗ್ತದೆ. ಹೀಗೆ ಅದೇ ಥರ ಇಲ್ಲಿ ಹೀಗೆ ಮಾಡಿ ಎಲ್ಲವನ್ನು ಹೀಗೆ ಮಾಡಿ ಒಳಗೆ ಹಾಕ್ಬೇಕು, ತುಂಬಿಸ್ಬೇಕು. ಚೆನ್ನಾಗಿದೆ, ನೋಡಕ್ಕೆ ಖುಷಿ ಆಗುತ್ತೆ, ಒಂಥರ ಸ್ಯಾಟಿಸ್ಫೈಯಿಂಗ. ನೋಡ್ದಾ? ಇದೆರಡಾಯ್ತು ಫ್ರೆಂಡ್ಸ್. ಇದು ಮತ್ತೆ ಅಜ್ಜಿ ಹೇಳ್ದಂಗೆ ಸರಿ ಮುಚ್ಚಲಿಲ್ಲದಿದ್ರೆ ಹೇಳಿದ್ರೆ ಪದಾರ್ಥ ಇದೇನಿರೋದೆ ಅದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟೆಲ್ಲ ಚೆಲ್ಬಿಡುತ್ತೆ. ಹೌದು. ಸೊ ಅದಕ್ಕೆ ಅಜ್ಜಿ ಸರಿಯಾಗಿ ಹಾಕಿದ್ರು. ಮೂರಾಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ನೀನೊಂದು ಹೋಯ್ತೀಯಾ? ತೋರಿಸ್ಕೊಡ್ತೀನಿ ಆಯ್ತಾ? ನಾನು ನೆಕ್ಸ್ಟ್ ಮಾಡ್ತಿದ್ದು ತೆಗಿಸ್ಕೊಡ್ತೀನಿ ಆಯ್ತಾ? ಮೇಲಿಂದ ಹಾಕಬೇಕು. ಕುತ್ತಿ ಹಿಡ್ಬೇಕು, ದಂಡಿದ್ರೆ ಆಗೋದು ಹಾಗೆ. ಕುತ್ತಿ ಹಿಡಿಬೇಕು, ಹೀಗೆ ಹೀಗೆ. ಇನ್ನ ಕಲ್ತಲ್ಲ ನನ್ನ ಮೊಮ್ಮಗಳು. ಗುಡ್ ಗುಡ್. ಆಯ್ತಲ್ಲ, ಚೆನ್ನಾಗಾಯ್ತು. ನೋಡಿ ಹಾಕ್ದೆ. ನಾವಿನ್ನು ಹೋಗೋಣ. ತಟ್ಟೆ ಹಿಡ್ಕೊ ಅದ್ಕೊಂಡು. ನೆಕ್ಸ್ಟ್ ನಾವು ಇದನ್ನ ಸ್ಟೀಮ್ ಮಾಡ್ತಿದ್ದೀವಿ. ಸೊ ಬನ್ನಿ ಅಜ್ಜಿ, ಇವಾಗ ಸ್ಟೀಮ್ ಮಾಡ್ತಿದ್ದೀರಲ್ವಾ? ಅಜ್ಜಿ ಇದನ್ನ
ಸ್ಟೀಮ್ ಮಾಡ್ತೀವಲ್ವಾ ಇವಾಗ ಹೆಂಗೆ ಸ್ಟೀಮ್ ಮಾಡೋದಕ್ಕೆ ಹೇಳ್ಕೊಡಿ ನನಗೆ. ನೀರು ಹಾಕ್ತು, ಇಡ್ಲಿಗೆ ನೀರು ನಾವು ಮಾಡುವಾಗ ನೀರು ಹಾಕ್ತೇವಲ್ಲ ಹಾಗೆ ಆದ್ಮೇಲೆ ಈ ಅಟ್ಟೆ ಉಂಟಲ್ಲ ಇದನ್ನ ಇಡಬೇಕು. ಅದಿಟ್ಮೇಲೆ ಅದು ನೀರು ಕುದಿ ಬರ್ತದಲ್ಲ, ಕುದಿ ಬಂದ ಕೂಡಲೇ ಇದನ್ನ ಅದರ ಅಟ್ಟೆ ಮೇಲೆ ಹೀಗೆ ಇಡಬೇಕು, ಒಂದೊಂದಾಗಿ ಇಡಬೇಕು, ಹೀಗೆ ಇಡಬೇಕು. ಇಡು, ಒಂದು ಇಟ್ಕೊ, ಇಲ್ಲಿಡು, ಹಾಗೆ ಇನ್ನೊಂದಿಡು, ಇಡಲಿ. ಇನ್ನು ಎಂತ ಮಾಡಬೇಕು? ಕ್ಲೋಸ್ ಮಾಡಿ ಬಾಯ್ಲ್ ಮಾಡಬೇಕು. ಎಂತ ಮಾಡಬೇಕು? ಕ್ಲೋಸ್. ಮಾಡಿದೆ. ರೈಟಾಗಿ ಮಾಡಬೇಕು. ಇನ್ನೆಷ್ಟು ಮಿನಿಟ್ ಬೇಕಮ್ಮ? ಒಂದು 10 ಮಿನಿಟ್ ಬೇಕು. 10 ಮಿನಿಟ್ಸ್ ಬೇಕು ಬಾಯ್ಲ್ ಮಾಡೋಕೆ ಅದನ್ನು. ಇವಾಗ ನೋಡಿ ಸ್ಟೀಮ್ ಆಗ್ತಿದೆ ನೋಡಿ, ಗ್ಯಾಸ್ ಎಲ್ಲ ನೋಡಿ ಇದೆಲ್ಲ ಕಾಣ್ತಿದೆ ನಿಮಗೆ. ಬಾಯ್ಲ್ ಎಲ್ಲ ಆಯ್ತು. ಇವಾಗ ಸ್ಟೀಮ್ ಇವಾಗ ಅಜ್ಜಿ ತೆಗಿಬೋದಾ ಇದು? ತೆಗಿಬೋದು. ಇನ್ನು ತೆಗಿಬೋದಾ? ತೆಗಿಬೋದು. ಇವಾಗ ತೆಗಿಬೋದು ಫ್ರೆಂಡ್ಸ್, ಬನ್ನಿ ತೆಗೀರಿ. ಬಂದಿತ್ತ ನೋಡಿ. ನೋಡಿ ಅಜ್ಜಿ ತೆಕ್ಕೊಟ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಅಜ್ಜಿ? ನೆಕ್ಸ್ಟ್ ಇನ್ನೇನು? ಬ್ಯಾಟಿಂಗ್ಗೆ ಬ್ಯಾಟಿಂಗ್ ತಿನ್ನೋದು. ಅಜ್ಜಿ ಹತ್ರ ಹೇಳು ಹಾಕೊಡ್ಲಿಕ್ಕೆ ಅಷ್ಟೇ. ಹಾಕೊಡಿ ಅಜ್ಜಿ. ಆಯ್ತು ಅಜ್ಜಿ ನಾನು ಚಿಕ್ಕದಾಗ್ತೇನೆ. ಹಾಗೆ ಯಾರಿಗೆ ಅದು? ನಿಂಗ ಅಜ್ಜಿಗ? ನಂಗೆ. ನಿಂಗೆ ಚಿಕ್ಕದಾ? ನಂಗೆ ಚಿಕ್ಕದು. ಹ್ಮ್. ನಂಗೆ ಎರಡು. ಇದಕ್ಕೇನು ಕಾಂಬಿನೇಷನ್ ಇವಾಗ? ಚಟ್ನಿ. ಚಟ್ನಿ. ಚಟ್ನಿ ಹಾಕಿ. ಚಟ್ನಿ ಆಯ್ತು. ಚಟ್ನಿ ಹಾಕಿ ಆಯ್ತಾ? ಬಾ ಮತ್ತೆ. ಟೈಮ್ ಇವಾಗ ತೆಗ್ದು ಕಡ್ಡಿ ಎಲ್ಲ ಬಿಚ್ಚು. ಎಲ್ಲ ತೆಗಿಬೇಕು. ಕಡ್ಡಿಗೆ ಸಮೇತ ತಿನ್ನೋದಲ್ಲ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೋಡಿ. ಈ ಥರ ತೆಗಿಬೇಕಾಗಿರೋದು ನೋಡಿ, ಈ ಥರ ಇರುತ್ತೆ ಒಳಗೆ. ಫುಲ್ ಸ್ಟೀಮ್ ಆಗಿ ಚೆನ್ನಾಗಿದೆ. ಅದರಲ್ಲಿ ಏನು ಗೊತ್ತುಂಟಪ್ಪು, ನಮ್ಮ ಮಾಮೂಲಿ ಇಡ್ಲಿಯಲ್ಲಿ ಪಾತ್ರೆಯಲ್ಲಿ ಮಾಡ್ತೇವಲ್ಲ, ಬಟ್ ಇದು ಎಲೆಯೊಟ್ಟಿಗೆ ಬೆಂದು ಒಳ್ಳೆ ಸ್ಟೀಮ್ ಆಗಿರುತ್ತೆ. ಸೊ ಆ ಹಲಸಿನ ಎಲೆದು ಕೂಡ ಫ್ಲೇವರ್ ಚೆನ್ನಾಗಿರ್ತದೆ ಅದು. ಗೊತ್ತೈತೆ. ಹಾಂ, ಇವಾಗ ಟೇಸ್ಟಿಂಗ್ ಟೈಮ್. ಯಮ್ಮಿ, ಸೀರಿಯಸ್ಲಿ ಯಮ್ಮಿ. ಅದು ಬಿಸಿ ಬಿಸಿ ಜಾಕ್ ಫ್ರೂಟು ಲೀಫ್ ಇದೆಯಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡಿ ನಾನಿವಾಗ ತೋರಿಸ್ದಲ್ಲ, ಇದೆಲ್ಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ, ಮತ್ತೆ ಹೆಲ್ತಿ ಕೂಡ. ಮತ್ತು ಹೆಲ್ತಿನೂ ಅಷ್ಟೇ ಆಯಿತಾ. ನನಗೆ ಬ್ರೇಕ್ಫಾಸ್ಟಲ್ಲಿ ಇಷ್ಟ ಇದು ಆಯಿತಾ, ಅದಕ್ಕೆ ನನಗೆ ಇವಾಗ ಮಾಡಿದ್ದು ಇವಾಗ. ಸೊ ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. If you like this vlog, please don't forget to like, share, comment and subscribe. Thank you. Bye.